ನಮಸ್ಕಾರ ಸ್ನೇಹಿತರೆ. ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಪೊಲೀಸವರು ಏನು ನಮ್ಮ ಜನಗಳಿಗೆ ನ್ಯಾಯ ಕೊಡ್ತಾವ್ರೆ? ಎಲ್ಲಿ ನ್ಯಾಯ ಸಿಗ್ತದೆ? ನಮ್ಮ ದಲಿತರಿಗಾಗಿರ್ಬೋದು, ನಮ್ಮ ರೈತರಿಗಾಗಿರ್ಬೋದು, ನಮ್ಮ ಬಡಪಾಯಿಗಳಿಗಾಗಿರ್ಬೋದು, ಎಲ್ಲಿ ನ್ಯಾಯ ಸಿಗ್ತದೆ? ಸ್ಟೇಷನ್ಗೆ ನ್ಯಾಯ ಕೊಡಿ ಸರ್ ಅಂತ ಹೋದರೆ ಕೋರ್ಟ್ಗೆ ಹೋಗೋ ಅಂತಾರೆ. ಆಮೇಲೆ ನಮ್ಮ ಮೇಲೇ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ. ಪದೇ ಪದೇ ನೀನು ಕಂಪ್ಲೇಂಟ್ ತಂದರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ. ನಮ್ಮ ಸಿಗ್ಜಾಲ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ರವಿ ಸಾರು ಆಪೋಸಿಟ್ ಹತ್ರ ದುಡ್ಡು ತಿಂತಾರೆ. ನಾವು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅವ್ರಿಗೆ ಡಬಲ್ ಲಾಭ. ಒಂದು ಕಂಪ್ಲೇಂಟ್ ಕೊಡೋಕೆ ಹೋದರೆ ನಮ್ಗೆ ಅನ್ಯಾಯ ಆಗಿದೆ ಸರ್, ನನಗೆ ಈ ಥರ ಅನ್ಯಾಯ ಮಾಡ್ತಾವನೆ ಅಂತ ನಾವೇನೇ ಕಂಪ್ಲೇಂಟ್ ಕೊಡೋಕೆ ಹೋದರೆ ನಮ್ಮ ಕಡೆನೂ ದುಡ್ಡು ಕೇಳ್ತಾರೆ, ಅವನ ಕಡೆನೂ ದುಡ್ಡು ಕೇಳ್ತಾರೆ. ನಾವು ದುಡ್ದು ಅವ್ರ ಹೆಂಡತಿ ಮಕ್ಳಿಗೆ ಸಾಕ್ಬೇಕಾದ ಪರಿಸ್ಥಿತಿ ನಮ್ಗೆ ಬಂದದೀಗ. ನಾವು ಕೂಲಿ ಮಾಡಿ 2,000 3,000 ತಗೊಂಡೋಗಿ ಪೊಲೀಸರು ಕೈ ಕೊಡಬೇಕು. ಆವಾಗ ಅವರು ಅದೇನೋ ಫುಲ್ ತನಿಖೆ ಮಾಡಲ್ಲ, ಸಿಂಪಲ್ ತನಿಖೆ ಮಾಡ್ತಾರೆ. ಆಯಿತು ನಾಳೆ ಬಾವಾಗಿ ಮಾತಾಡ್ತೀನಿ ಅಂತಾರೆ. ಅಷ್ಟೊದಕ್ಕೆ ಆಪೋಸಿಟ್ ಪಾರ್ಟಿ ಎಷ್ಟು ಬೇಕಷ್ಟು ಪೀಕ್ ಇಡ್ತಾರೆ. ಒಂದು ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಯಾವ ರೀತಿ ತನಿಖೆ ಮಾಡ್ತಾರೆ ನಮ್ಮ ಸಿಗ್ಜಾಲ ಪೊಲೀಸರು? ಕೋರ್ಟ್ಗೆ ಹೋಗ್ಬೇಕು, ಇಲ್ಲ ನಮ್ಮಗಳ ಮೇಲೆ ಎಫ್ಐಆರ್ ಹಾಕ್ಸ್ಕೊಬೇಕು. ಇದು ನಮ್ಮ ಸಿಗ್ಜಾಲ ಪೊಲೀಸ್ ಸ್ಟೇಷನ್ ಆಗಿರೋ ನ್ಯಾಯ. ಮೇಲಧಿಕಾರಿಗಳು ಫೋನ್ ಮಾಡಿದ್ರು ಮೇಲಧಿಕಾರಿಗಳಿಗೂ ಗೌರವ ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳು ಯಾವುದೋ ಕ್ರಮ ತಗೊಂಡಿಲ್ಲ ಸರ್. ಅದೇ ಅವತ್ತು ಮೊದಲು ಇಲ್ಲೇ ಬಂದಿದ್ರೆ ಮಾತಾಡ್ತಿಲ್ಲ ಸರ್. ಹೌದೌದು ಅದೇ ಇವಾಗ ಯಾವ್ದು ಕ್ರಮ ತಗೊಂತ ಇಲ್ಲ ಸರ್. ಅವನು ಅದಕ್ಕೆ ಮತ್ತೆ ಮೆಸೇಜ್ ಮಾಡಿ ಭಯ ಇರ್ತಾವ ಸರ್. ನನ್ನ ಮನೆಯಿಂದ ಈಚೆಗೆ ಬರಕ್ ಆಗ್ತಲ್ಲ ಸರ್ ನನ್ನಿಂದ. ಕೊಡಿ ಪೊಲೀಸ್ನವರು ರವಿ ಕೊಟ್ಟಿದ್ದಾರೆ ಸರ್, ನಿಮಿಷ ಕೊಟ್ಟೆ. ರವಿ ಸರ್ ತಗೊಂಡಿಲ್ಲ ಸರ್. ನಮಸ್ತೆ ಸರ್. ರವಿ ಅವರೇ, ಏನದು ಒಂದು ಕಂಪ್ಲೇಂಟ್ ಕೊಟ್ರೆ ಅವರು ಸರಿಯಾಗಿ ರೆಸ್ಪಾಂಡ್ ಆಗ್ತಿಲ್ಲ ಅಂತ ಹೇಳ್ತಾ ಇದಾರಲ್ಲ ಸರ್? ಅದೇ NCR ಕೊಟ್ಟಿದೀವಿ ಸರ್. ಈಗ NCR ಅಲ್ಲಿ ಕರ್ಸಕ್ ಆಗಲ್ಲ ಸರ್, FIR ಮಾಡ್ಕೊಬೇಕು, ನೋಟಿಸ್ ಕೊಟ್ಟು ಕರ್ಸ್ಬೇಕು ಸರ್. ಅದಕ್ಕೆ ಎಲ್ಲಾ ಕೇಸಲ್ಲಿ ಹಾಗೆ ಕರ್ಸ್ತೀರಾ? NCR ಅಲ್ಲಿ ಯಾರನ್ನು ಕರ್ಸಕ್ ಹೋಗಲ್ಲ ಸರ್. NCR ಕೊಡ್ತೀವಿ, ಹಾಗೆ ಮಾಡ್ತೀರಾ? ಹೌದು ಸರ್. ಹೌದಾ? ಹೌದು ಸರ್. ಆಮೇಲೆ ಬೇರೆ ಕೇಸಲ್ಲಿ ಕರ್ಸಿದ್ರೆ ಆಮೇಲೆ ಇಲ್ಲ, ತಮ್ಮ ಕಡೆಯಿಂದ ಏನನ್ನ ಹೇಳಿದ್ರೆ ಕರ್ಸ್ಕೊಡ್ತೀವಿ ಸರ್. ಏನ ಅಷ್ಟೊಂದೆಲ್ಲ ಗೊತ್ತಿಲ್ದೇ ಇರೋ ತರ ನನಗ್ ಮಾತಾಡ್ಬೇಡಿ. ಕರ್ಸಿ ಅವ್ನು ಬಂದೋಬಸ್ತ್ ಮಾಡಿ ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ. ಅವನು ಅದೇ ಇವತ್ತು ಬರ್ತೀನಿ ಅಂತ ಹೇಳಿದ್ರೆ ಸರ್, ಫೋನ್ ಮಾಡಿ ಹೇಳಿದೀನಿ. ಕರ್ಸಿ ಮತ್ತೆ ಫೋನ್ ಮಾಡಿ ಹೇಳಿದೀನಿ, ಇವತ್ತು ಬಂದ್ರೆ ಸ್ಟೇಟ್ಮೆಂಟ್ ತಗೊಂಡು ಇದ್ ಮಾಡ್ಕೊಡ್ತೀನಿ ಸರ್. ಬಂದ್ರೆ ನೋಡಿ NCR ಕರ್ಸಕ್ ಆಗಲ್ಲ ಅದು ಇದು ಅಂತ ನಂಗೆ ಅಂದ್ರೆ ಇವ್ರಿನ ಎಂತ ಆಫೀಸರು ನಮ್ಮ ಸಿಗ್ಜಾಲ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ರವಿ ಸರ್ ಅವರು ಅಪರಾಧಿನ ಎನ್ಕ್ವೈರಿ ಮಾಡೋಕ್ಕಾಗದಿದ್ಮೇಲೆ ಇವ್ರಿಗೆ ಸಬ್ ಇನ್ಸ್ಪೆಕ್ಟ್ರು ಪೋಸ್ಟ್ ಯಾಕೆ ಬೇಕು? ಏನೋ ನೀವು ಯೂನಿಫಾರ್ಮ್ ಅದೇ ಮೈ ಮೇಲೆ ಅಂದ್ಬಿಟ್ಟು ನೀವು ರೈತರ ಮೇಲೆ, ನಮ್ಮ SC/ST ಮೇಲೆ ಇಷ್ಟೊಂದು ದೌರ್ಜನ್ಯ ದಬ್ಬಳಿಕೆ ಮಾಡ್ತಾಯಿದ್ದೀರಿ. ನಿಮ್ಮ ಹತ್ರಕ್ಕೆ ನಾವು ಯಾವುದೇ ಕಂಪ್ಲೇಂಟ್ ಅಂತ ತರಬಾರ್ದು. ಕಂಪ್ಲೇಂಟ್ ತಂದರೆ ಇಲ್ಲ ನಮ್ಮಗಳ ಮೇಲೆ ಕೇಸ್ ಹಾಕ್ತೀರಿ, ಇಲ್ಲ ನಮ್ಮನ್ನು ಕೋರ್ಟ್ಗೆ ಕಳಿಸ್ತೀರಿ, ಆರ್ಡ್ರ್ ಮಾಡಿಸ್ಕೊಂಬೋಗು ಅಂತ. ಅಲ್ಲ ಸರ್, ನಮ್ಮ ಸಿಗ್ಜಾಲ ಪೊಲೀಸ್ ಸ್ಟೇಷನಲ್ಲಿ ಈ ನ್ಯಾಯ, ಈ ಕಾನೂನು ಯಾವಾಗಿಂದ ಬಂತು? ಕಂಪ್ಲೇಂಟ್ ಕೊಟ್ಟರೆ ನಾವು ಕೋರ್ಟಿಂದ ಪರ್ಮಿಷನ್ ತಂದರೆ ಮಾತ್ರ ನೀವು ಎನ್ಕ್ವೈರಿ ಮಾಡೋಕ್ಕಾಗೋದು ಸರ್. ACB ಸರ್, ಇದು ನಿಮಗೆ ಸಹ ವಿಡಿಯೋ ದಯವಿಟ್ಟು ನೀವು ಗಮನ ಇಟ್ಟು ಕೇಳಬೇಕು. ನೀವು ಕರೆ ಮಾಡಿ ಹೇಳಿದ್ದೀರಿ, ಆಲ್ರೆಡಿ ಅವರು ತನಿಖೆ ಮಾಡಿಲ್ಲ, ನಿಮ್ಮ ಮಾತನ್ನು ಅವರು ತಿರಸ್ಕಾರ ಮಾಡಿದ್ರು. ಇರಲಿ, ನಿಮ್ಮ ಸ್ಟೇಷನ್ನಲ್ಲಿ ಸಿಗ್ಜಾಲ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡೋಕೆ ಹೋದರೆ ಇಲ್ಲ ಕಂಪ್ಲೇಂಟ್ ಕೊಡೋದ್ರ ಮೇಲೆ ಕೇಸ್ ಹಾಕ್ತೀರಿ, ಇಲ್ಲ ಅದು ಆಗಿಲ್ಲ ಅಂದರೆ ಒಂದು ಹಿಂಬಾರ ಕೊಟ್ಟು ಕೋರ್ಟ್ಗೆ ಕಳಿಸ್ತೀರಿ. ಕಂಪ್ಲೇಂಟ್ ಕೊಡೋನು ಕೋರ್ಟ್ಗೆ ಹೋಗ್ಬೇಕು, ಕಂಪ್ಲೇಂಟ್ ತಗೊಂಡವನು ಆರಾಮಾಗಿ ಓಡಾಡ್ಕೊಂಡು ರಾಜಾರೂಟವಾಗಿ ಇರಬೇಕು. ಇದು ನಿಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಇರುವ ನ್ಯಾಯ. ಕಾಲಿನ ಕಾಲಕ್ಕೂ ನಮ್ಮ SC/ST ಜನಕ್ಕೆ ಯಾಕೆ ನಮಗೆ ನ್ಯಾಯಗಳು ಸಿಗ್ತಾ ಇಲ್ಲ ಅಂದರೆ, ನಿಮ್ಮ ಪೊಲೀಸ್ ಸ್ಟೇಷನಲ್ಲಿ ಇದ್ದಾರಲ್ಲ ಸಬ್ ಇನ್ಸ್ಪೆಕ್ಟರ್ ರವಿ ಸರ್,
ಅಂಥ ಅಧಿಕಾರಿಗಳಿರೋ ಗಂಟ ನಮ್ಮ SC ಜನಕ್ಕಾಗಲಿ ನಮ್ಮ ಬಡಪಾಯಿಗಳಿಗಾಗಲಿ ಯಾರಿಗೂ ನ್ಯಾಯ ಸಿಕ್ಕಂಥ ಯುವಕು ನಾವು ಯಾರು ನೋಡಿಲ್ಲ ಸರ್. ನಿಮ್ಮ ಸ್ಟೇಷನ್ಗೆ ಬರ್ಬೇಕಂದ್ರೆ ನಮ್ಮ ಜೋಬಲ್ಲಿ ದುಡ್ಡು ಇರಬೇಕು. ಇಲ್ಲ ನಮ್ಮ ಹತ್ರ ಫಾರ್ಚುನರ್ ಕಾರ್ ಆಗಲಿ, ಒಳ್ಳೆ ಕಾರ್ ಆಗಲಿ, ನಮ್ಮ ಕನ್ನಡಕ್ಕಾಗಲಿ, ಇಲ್ಲ ನಮ್ಮ ಹತ್ರ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಬಂದರೆ ಮಾತ್ರ ನಿಮ್ಮ ಸ್ಟೇಷನಾಗ ಅಲೋ. ಇಲ್ಲ ಅಂದರೆ ನಾವು ಹೊಡೆದಾಗಿರೋ ಬಟ್ಟೆ, ಕಿತ್ತೋಗಿರೋ ಬಟ್ಟೆ, ಹಳೆ ಬಟ್ಟೆಗಳು ಹಾಕ್ಕೊಂಡ್ರೆ ನಿಮ್ಮ ಸ್ಟೇಷನಾಗ ಅಲೋ ಇಲ್ಲ. ಇದು ನಿಮ್ಮ ಸ್ಟೇಷನಲ್ಲಿ ನಡೀತಾ ಇರೋದು ಒಂದು ಕಾನೂನು. 6 ದಿವಸ 7 ದಿವಸ ಆದರೂ ಒಂದು ಕಂಪ್ಲೇಂಟ್ ಕೊಟ್ಟು ಒಂದು ಅಪರಾಧಿನ ಎನ್ಕ್ವೈರಿಗೆ ಹಾಕಿಲ್ಲ ಅಂದರೆ ನಿಮ್ಮ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟ್ರ್ ಹೆಂಗೆ ಸರ್? ನಾವು ಕಂಪ್ಲೇಂಟ್ ಕೊಡೋಕೆ ದುಡ್ಡು ಕೊಡಬೇಕಾ ಸರ್? ನಾವು ಕಂಪ್ಲೇಂಟ್ ಕೊಡೋಕೆ ದುಡ್ಡು ಕೊಡಬೇಕು, ಇಲ್ಲ ಕೋರ್ಟ್ಗೋರು ದುಡ್ಡು ಕೊಡಬೇಕು. ಕಂಪ್ಲೇಂಟ್ ಕೊಡೋರು ನಮ್ಮ ಹತ್ರ ದುಡ್ಡುಗಳಿರಬೇಕು. ಇಲ್ಲ ಅಂದರೆ ಇಲ್ಲ, ಯಾವುದೇ ಕೇಸು ಇಲ್ಲ, ಯಾವ ನ್ಯಾಯನೂ ಇಲ್ಲ ನಮ್ಗೆ. ಇದು ನಿಮ್ಮ ಸ್ಟೇಷನಲ್ಲಿರೋದು ಒಂದು ಹೊಸ ಕಾನೂನು ಸರ್. ಇಲ್ಲಿ ನೋಡಿ, ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ ಸರ್ ನಿಮ್ಮ ಸಬ್ ಇನ್ಸ್ಪೆಕ್ಟ್ರು. ಇದೇ ಸಿಗ್ನೇಚರು ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ, ಕೋರ್ಟ್ಗೆ ಹೋಗಪ್ಪ ಅಂತ. ಒಂದು NCR ಕೊಡ್ತಾರೆ. ಈ NCR ಮೇಲೆ ನಾವು ಯಾವುದೇ ಕ್ರಮ ತಗೊಳಕ್ಕಾಗಲ್ಲ ಅಂತಾರೆ. ಅವರೇ ಶುದ್ಧ ಸೈನ್ ಹಾಕಿ ಅವರೇ ಕೊಟ್ಟವ್ರೆ ಸರ್. ಒಂದು NCR ಮೇಲೆ ಕ್ರಮ ತಗೊಂಡ್ಮೇಲೆ NCR ಹಾಕಿ ಕೊಡ್ಬೇಕಾಯ್ತು ನನಗೆ. ಆಗಲ್ಲಪ್ಪ, ನೀನು ಬೇರೆ ಕಡೆ ಹೋಗೋ ಅಂತ ಕಳಿಸ್ಬೋದಾಗಿತ್ತಲ್ಲ ಸರ್. ಕಂಪ್ಲೇಂಟ್ ಕೊಡೋದು ಅಲ್ದಿರ ನಾವುಗಳ ಮೇಲೆ ಕೇಸ್ಗಳು ಹಾಕ್ಕೊಂಡು ಕೋರ್ಟುಗಳು ಕಚೇರಿಗಳು ಎಲ್ಲಿಬೇಕಂತ ಸರ್ ನಾವು? ಇದೇ ನಮ್ಮ ಕಾನೂನು ಅಂದರೆ ಇದು ನಮ್ಮ ರೈತರುಗಳ್ಗೆ, ನಮ್ಮ ಬಡಪಾಯಿಗಳ್ಗೆ, ನಮ್ಮ SC ಯಾವುದೇ ನಿಮ್ಮ ಸ್ಟೇಷನಲ್ಲಿ ನ್ಯಾಯ ಇಲ್ಲ ಸರ್. ದಯವಿಟ್ಟು ಇದು ನಿಮ್ಮ ಗಮನಕ್ಕೆ ಆಗ್ತಾ ಇದ್ದೀನಿ. ಇದ್ರ ಮೇಲೆ ಕ್ರಮ ತಗೊಳ್ಳಿ. ಯಾರು ಅವರಲ್ಲ ನಿಮ್ಮ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟ್ರು ರವಿ ಸರ್, ಅವ್ರ ಮೇಲೆ ಕ್ರಮ ತಗೊಳ್ಳಿ ಫಸ್ಟು. ನಮ್ಮದು ದುಡ್ಡಿಲ್ಲ ಸರ್, ಎಲ್ಲಿದೆ ದುಡ್ಡು ನಮ್ಮ ಹತ್ರ? 2,000 3,000 ಕೊಡು ಅಂತ ಕೇಳ್ತಾರೆ, ಎಲ್ಲಿಂದ ತನ್ಕೊಳ್ಳಿ ನಾನು? ಕೂಲಿ ಮಾಡಬೇಕು, ಕೂಲಿ ಮಾಡಿದ್ರೆ ಹೆಂಡತಿ ಮಕ್ಕಳು ಸಾಕ್ಬೇಕಲ್ಲ ಸರ್. ಸ್ಟೇಷನಾಗಿ ಇಲ್ಲಿ ದುಡ್ಡು ಕೊಡೋಕ್ಕಾಗ್ತದೆ? ಇಂಥ ಅವರದ್ದು ದುಡ್ಡು ತಗೊಂತಾರೆ, ನನ್ನ ದುಡ್ಡು ಕೇಳ್ತಾರೆ, ನಾನು ಎಲ್ಲಿಗೆ ಹೋಗಲಿ ದುಡ್ಡಕ್ಕೆ? ಅದೇ ಸರ್, ನಿಮ್ಮ ಸ್ಟೇಷನಲ್ಲಿ ನಡೀತಾ ಇರೋ ಅನ್ಯಾಯಗಳು, ಅಕ್ರಮಗಳು ಇದೆಲ್ಲ ತಡೆ ಕಡಿ ಸರ್. ನೀವುಗಳು ಮನಸ್ಸು ಮಾಡಿದ್ರೆ ಇವೆಲ್ಲ ಸರಿಯಾಗ್ತದೆ. ನಮ್ಮ ಇನ್ಸ್ಪೆಕ್ಟ್ರು, ಚಿಕ್ಕಜಾಲ ಪೊಲೀಸ್ ಇನ್ಸ್ಪೆಕ್ಟ್ರ್ ಸಾಹೇಬರು ಅವರು ಇಲ್ದಿದ್ದ ಕಾರಣ ಇವೆಲ್ಲ ಯಾರನ್ನ ಮೇಲಧಿಕಾರಿ ಇಲ್ಲ ಅಂದರೆ ನಿಮ್ಮ ಸ್ಟೇಷನ್ನೇ ರಿಯಲ್ ಎಸ್ಟೇಟ್ ಮಾಡ್ಕೊಂತಾರೆ ನಿಮ್ಮ ಅಧಿಕಾರಿಗಳು. ನಾವು ಜಾಸ್ತಿ ಮಾತಾಡೋಂಗಿಲ್ಲ, ನಮ್ಮ ಮೇಲೆ ಕೇಸುಗಳಾಗ್ತಾರೆ. ಪದೇ ಪದೇ ಕಂಪ್ಲೇಂಟ್ ಹೋಗಿಲ್ಲ. ನಮಗೆ ಏನೇ ಅನ್ಯಾಯ ನಡೀಲಿ, ಏನೇ ದೌರ್ಜನ್ಯ ನಡೀಲಿ, ನಮ್ಮ ಮೇಲೆ ಕೊಲೆ ಪ್ರಯತ್ನ ನಡೆದು ಸರಿನೇ ಪ್ರತಿಯೊಂದೂ ಕಂಪ್ಲೇಂಟ್ ಕೊಡೋಂಗಿಲ್ಲ ನಿಮ್ಮ ಸ್ಟೇಷನಲ್ಲಿ. ಬೇಕಾದ್ರೆ ನಿಮ್ಮ ಪೊಲೀಸವರೇ ಬೇರೆ ಸುಪಾರಿ ಕೊಟ್ಟು ನಮ್ಮನ್ನು ಹೊಡ್ಸಾಕ್ತಾರೆ. ಅಂಥ ಸ್ಟೇಷನ್ನಲ್ಲಿ ನೀವುಗಳೆಲ್ಲ ಇದ್ದು ಈ ಅನ್ಯಾಯಗಳು ನಡೀತಾ ಇದೆ ಅಂದರೆ ಇದೇನು ಸರ್ ನ್ಯಾಯ ಇದು? ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ನ್ಯಾಯ ಇಲ್ಲದ ಮೇಲೆ ನಾವು ಎಲ್ಲಿಗೆ ಹೋಗ್ಬೇಕು ನ್ಯಾಯ ಕೇಳಬೇಕು? ಯಾರಾದ್ರೂ ನ್ಯಾಯ ಕೇಳಬೇಕು ನಾವು? ಒಂದು ಸಬ್ ಇನ್ಸ್ಪೆಕ್ಟರ್ ಆದವರು ರವಿ ಸಾರು ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತಾರೆ. ಕಂಪ್ಲೇಂಟ್ ಕೊಡೋ ತಪ್ಪ ಸರ್? ನನ್ನ ಮೇಲೆ ಅನ್ಯಾಯ ಆಗ್ತದೆ ಸರ್, ನನ್ನ ಮೇಲೆ ದೌರ್ಜನ್ಯ ನಡೀತದೆ, ನನ್ನ ಮೇಲೆ ಕೊಲೆ ಬೆದರಿಕೆ ನಡೀತದೆ, ಕಂಪ್ಲೇಂಟ್ ತಗೊಳ್ಳಿ ಅಂತ ಅನ್ನೋದು ತಪ್ಪ? ಕಂಪ್ಲೇಂಟ್ ಕೊಟ್ಟರೆ ಒಳಗೆ ಹಾಕೊಡೋದು, ಸುಳ್ಳು ಕೇಸ್ ಹಾಕ್ತೀನಿ ಒಳಗೆ ಹಾಕ್ತೀನಿ ನಿನ್ನ ಮೇಲೆ ಅಂತಾರೆ. ಅಪೋಸಿಟ್ ವ್ಯಕ್ತಿ ಹತ್ರ ದುಡ್ಡು ತಗೊಂತಾರೆ, ನನ್ನ ಮೇಲೆ ದುಡ್ಡು ತಗೊಂತಾರೆ. ನಾವು ದುಡ್ದು ಕಷ್ಟ ಬಿದ್ದು ದುಡ್ದು 2 ಮಕ್ಕಳು ಸಾಕಾಗಲ್ದಿರ ನಿಮ್ಗಳ ಸ್ಟೇಷನ್ಗಳಾಗಲಿ ದುಡ್ಡು ಕೊಟ್ಟು ಇರೋಕ್ಕಾಗಲ್ಲ ಸರ್. ದಯವಿಟ್ಟು ನಿಮ್ಮ ಗಮನಕ್ಕೆ ಹಾಕಿದ್ದೀನಿ ಸರ್ ACP ಸಾಹೇಬ್ರೆ, ಇದು ತನಿಖೆ ಮಾಡಿ. ಈ ಯಾರೋ ಅವರೆಲ್ಲ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ನಿಮ್ಮ ಸ್ಟೇಷನಲ್ಲಿ ರವಿ ಸರ್ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನನಗೆ ನ್ಯಾಯ ಕೊಡಿ, ನಮ್ಮ ರೈತರಿಗೂ ನ್ಯಾಯ ಕೊಡಿ, ನಮ್ಮ SC ನ್ಯಾಯ ಕೊಡಿ. ನೊಂದಿರೋ ಜೀವಗಳು ಬರ್ತಾವೆ ಸರ್, ನೊಂದು ಬೆಂದು ಬರ್ತವೆ. ತೊಂದರೆ ಆಗಿರ್ತದೆ ಜನಗಳಿಗೆ, ಕೆಲವು ಜನಗಳು ತೊಂದರೆ ಆಗಿರ್ತದೆ, ಕೆಲವು ಜನಗಳು ಹೊಡೆದಿರ್ತಾರೆ. ಅದೆಲ್ಲ ಸೈಡ್ಗೆ ಇಟ್ಟು ನೊಂದಿರೋ ಜನಗಳಿಗೆ ನ್ಯಾಯ ಕೊಡಿ ಸರ್ ದಯವಿಟ್ಟು. ಯಾಕೆ ಸರ್ ನಮ್ಮ SC ಜನಗಳಿಗೆ ನ್ಯಾಯ ಇಲ್ಲ ಸ್ಟೇಷನ್ಗಳಲ್ಲಿ? ಯಾವುದೇ ಕಚೇರಿಗೆ ಹೋದ್ರೂ ನ್ಯಾಯ ಇಲ್ಲ. ಬೇಡ, ನಮ್ಮ ಸ್ಟೇಷನ್ಗೆ ಬಂದ್ರು ನ್ಯಾಯ ಇಲ್ಲ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ACP ಸರ್, ನಿಮ್ಗೊಂದು ತುಂಬ ನಮಸ್ಕಾರ ಆಗ್ತೀನಿ. ದಯವಿಟ್ಟು ನಮಗೆಲ್ಲ ನ್ಯಾಯ ಕೊಡಿ. ನಿಮ್ಮ ಯಾರ ಅಧಿಕಾರಿಗಳವರಲ್ಲ, ನಿಮ್ಮ AC ಇವರು ಸಬ್ ಇನ್ಸ್ಪೆಕ್ಟ್ರು, ಅವ್ರ ಮೇಲೆ ಕ್ರಮ ತಗೊಳ್ಳಿ. ನನಗೆ ಕೊಟ್ಟಿರೋ ಕಂಪ್ಲೇಂಟ್ ನಂಗೆ ನ್ಯಾಯ ಕೊಡಿ ಸರ್. ದಯವಿಟ್ಟು ನಮ್ಮ ಕೋರ್ಟ್ಗಳು ಕಚೇರಿಗಳು ಅಲೇ ಮಾಡಬೇಡಿ. ದಯವಿಟ್ಟು ಸರ್ ನೀವು ಬಂದು ಇದಕ್ಕೆ ನ್ಯಾಯ ಕೊಡಬೇಕು.